ಸ್ನೇಹಿತರೆ, ಜುಲೈ ತಿಂಗಳ ಪಿಂಚಣಿ ಆಗಿರಲಿ ಅಥವಾ ಅದರ ಹಿಂದಿನ ಕಂತುಗಳು ಮೇ ಅಥವಾ ಜೂನ್ ತಿಂಗಳ ಪಿಂಚಣಿ ಆಗಿರಲಿ ಅಥವಾ ಮುಂದೆ ಬರ್ತಕ್ಕಂತಹ ಎಲ್ಲ ಪಿಂಚಣಿಗಳು ಕೂಡ ಜಮಾ ಆಗುತ್ತೆ. ಆದ್ರೆ ಅರ್ಹತೆ ಹೊಂದಿದಂತವರಿಗೆ ಮಾತ್ರ. ಇಲ್ಲಿ ಅರ್ಹತೆ ಹೊಂದಿದ್ರು ಸಹಿತ ಅವರನ್ನ ತೆಗೆದಾಕ್ತಾ ಇದ್ದಾರೆ. ಇಲ್ಲಿ ಕೂಡ ವೆರಿಫಿಕೇಶನ್ ಪರಿಷ್ಕರಣೆ ಪ್ರಾರಂಭವಾಗಿದೆ. ಅದಕ್ಕಾಗಿ ನೀವು ಈ ಕೆಲಸ ಮಾಡುವುದು ಕಡ್ಡಾಯ. ಆಗ ಮಾತ್ರ ನೀವು ಅರ್ಹತೆಯನ್ನ ಉಳಿಸ್ಕೊಳ್ಳಿಕ್ ಸಾಧ್ಯ. ಆವಾಗ ಮಾತ್ರ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಪಿಂಚಣಿಗೂ ಕೂಡ ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸರ್ಕಾರ ಏನ್ ಇನ್ಫಾರ್ಮೇಶನ್ ಕೊಟ್ಟಿದೆ ಅದನ್ನ ತಂದು ನಿಮ್ ಮುಂದೆ ಇಡ್ತಾ ಇದ್ದೀನಿ. ಆ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ದುಡ್ಡು ಕೂಡ ಜಮಾ ಆಗ್ಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಕೂಡ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಗೃಹಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಆಯ್ತು, ಇನ್ನಿತರ ಯೋಜನೆಗಳನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಮುಖ್ಯವಾಗಿ ಪಿಂಚಣಿ ಯೋಜನೆ. ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗಿಂತನೂ ಕೂಡ ಹೆಚ್ಚಿನ ಸಂಖ್ಯೆ ಈ ಪಿಂಚಣಿ ಯೋಜನೆಯಲ್ಲಿದೆ. ಅಲ್ಲಿ ಬರೀ ಮುಖ್ಯಸ್ಥಿಗರು ಬರ್ತಾರೆ. ಇಲ್ಲಿ ಹಿರಿಯರಲ್ಲಿ ಹೆಣ್ಣು ಮಕ್ಕಳು ಕೂಡ 60 ವರ್ಷ ಮೇಲ್ಪಟ್ಟವರು, ಇನ್ನು 60 ವರ್ಷ ಮೇಲ್ಪಟ್ಟವರಲ್ಲಿ ಪುರುಷರು ಕೂಡ, ಹಿರಿಯ ನಾಗರಿಕರೆಲ್ಲರೂ ಕೂಡ ಬರ್ತಾರೆ. ಜೊತೆಗೆ ವಿಧವಾ ಮಹಿಳೆಯರು, ಹೆಣ್ಮಕ್ಳು, ಇನ್ನು ಅಂಗವಿಕಲರಲ್ಲಿ ಕೂಡ ಪುರುಷರು ಕೂಡ ಬಂದ್ರು, ಮಹಿಳೆಯರು ಕೂಡ ಬಂದ್ರು. ಒಟ್ಟಾರೆಯಾಗಿ ಜನಸಂಖ್ಯೆ ಇಲ್ಲಿ ಹೆಚ್ಚು, ಫಲಾನುಭವಿಗಳು ಇಲ್ಲಿ ಹೆಚ್ಚು. ಅದಕ್ಕಾಗಿ ಇಲ್ಲಿ ವೆರಿಫಿಕೇಶನ್ ಮಾಡೋದು ಕೂಡ ಕಡ್ಡಾಯ. ಇಲ್ಲಿ ಕೂಡ ಪರಿಷ್ಕರಣೆ ಪ್ರಾರಂಭಿಸಲಾಗಿದೆ. ಸ್ನೇಹಿತರೆ, ಸರ್ಕಾರಕ್ಕೆ ಯಾವಾಗ ದುಡ್ಡಿನ ಕೊರತೆ ಬಿಂತು ನೋಡಿ, ಪ್ರತಿಯೊಂದು ಯೋಜನೆಗಳಲ್ಲಿ ಕೂಡ ಪರಿಷ್ಕರಣೆ, ವೆರಿಫಿಕೇಶನ್, ಅವರನ್ನ ತೆಗೆದುಹಾಕೋದು ಇದೆಲ್ಲವೂ ಕೂಡ ನಡೀತಾ ಇದೆ. ಇದು ನಡಿಬಾರ್ದತ್ತೇನಿಲ್ಲ, ಆದ್ರೆ ಮುಂಚೆನೆ ನಡಿಬೇಕಾಗಿತ್ತು. ಆದ್ರೆ ತಡವಾಗಿ ನಡೀತಾ ಇದೆ. ಯಾಕೆ ಅಂದ್ರೆ ಅರ್ಹತೆ ಹೊಂದಿಲ್ಲದಂತವರಿಗೆ ದುಡ್ಡು ಜಮಾ ಮಾಡಿ ಪ್ರಯೋಜನವಿಲ್ಲ. ಯಾರು ಅರ್ಹತೆ ಹೊಂದಿರ್ತಾರೆ ಅವರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಕೊಟ್ರೆ ಅವರು ಒಂದು ಹಂತದಲ್ಲಿ ಇದರಿಂದ ಲಾಭವನ್ನ ಪಡ್ಕೊಂಡು ಅವರ ಜೀವನವನ್ನ ಸರಿಯಾಗಿ ನಡ್ಸ್ಕೊಳ್ತಾ ಹೋಗ್ತಾರೆ. ಈಗ ಶ್ರೀಮಂತರಿರ್ತಾರೆ, ಅರ್ಜಿಯನ್ನ ಸಲ್ಲಿಸ್ತಾರೆ, ಎಷ್ಟೋ ದುಡ್ಡು ಕೊಟ್ಟು, ತದನಂತರ ಈ ಯೋಜನೆಯ ಲಾಭಗಳನ್ನ ಪಡ್ಕೊಳ್ತಾರೆ. ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸ್ತಾರೆ, ಈ ದುಡ್ಡನ್ನ ಪಡ್ಕೊಳ್ತಾರೆ. ಮೃತಪಟ್ಟವರ ಅಕೌಂಟ್ ಗಳಿಗೆ ಈ ದುಡ್ಡು ಹೋಗ್ತಾ ಇದೆ. ಸೊ ಹೀಗಾಗಿ ಇದು ಸರ್ಕಾರಕ್ಕೆ ನಷ್ಟವಾಗ್ತಾ ಇದೆ. 100 ಕೋಟಿ ಗಟ್ಟಲೆ ಸರ್ಕಾರ ಗೃಹಲಕ್ಷ್ಮಿಯಲ್ಲಿ ನಷ್ಟವನ್ನು ಅನುಭವಿಸಿದ್ದಾಯ್ತು. ಈ ಪಿಂಚಣಿ ಯೋಜನೆಯಲ್ಲಿನೂ ಕೂಡ 100 ಕೋಟಿ ನಷ್ಟ ಅನುಭವಿಸಿದೆ. ಈಗ ವೆರಿಫಿಕೇಶನ್ ಮಾಡಿದ ತಕ್ಷಣ ಅದು ಎಷ್ಟು ದುಡ್ಡು ಅನ್ನುವಂಥದ್ದು ಎಕ್ಸಾಕ್ಟ್ ಕೂಡ ಗೊತ್ತಾಗತ್ತೆ. ಇಲ್ಲಿ ಮುಖ್ಯವಾಗಿ ಪರಿಷ್ಕರಣೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಕೇಳಿ. ಜೂನ್ ತಿಂಗಳ ಹಣ ಜಮಾ ಆಗ್ತಾ ಇದೆ ಮತ್ತು ಜುಲೈ ತಿಂಗಳ ಹಣ ಜಮಾ ಆಗ್ತಾ ಇದೆ. ಮೇ ಕೂಡ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ. ಒಟ್ಟಾರೆಯಾಗಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಎಲ್ಲ ಫಲಾನುಭವಿಗಳ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಇನ್ನು ಇಲ್ಲಿ ಪರಿಷ್ಕರಣೆಯಲ್ಲಿ ಯಾರು ಅರ್ಹತೆಯನ್ನು ಹೊಂದಿರ್ತಾರೆ ಅವ್ರಿಗೆ ಮಾತ್ರ ದುಡ್ಡು ಬರುವಂತದ್ದು. ಅದರಲ್ಲಿ ಅನುಮಾನ ಬಂದಂತವ್ರನ್ನು ಕೂಡ, ಆದ್ರೆ ಒಂದೇ ಮಾತನಲ್ಲಿ ಹೇಳ್ಬೇಕಂದ್ರೆ, ನೀವು ಅರ್ಹತೆ ಹೊಂದಿದ್ದೀರಿ, ಆದ್ರೆ ನಿಮ್ಮ ಮೇಲೆ ಸರ್ಕಾರಕ್ಕೆ ಅನುಮಾನ ಬಂದಿದ್ದೆ ಆದ್ರೆ ನಿಮ್ಮನ್ನು ಕೂಡ ತೆಗೆದಾಕಿರ್ತಾರೆ. ಸೊ ನೀವು ವರಿ ಮಾಡ್ಕೊಳ್ಬೇಡಿ. ನೀವು ಅರ್ಹತೆ ಹೊಂದಿರ್ತೀರಿ ಅನ್ನುವಂಥದ್ದು ನಿಮಗ್ ಕನ್ಫರ್ಮ್ ಇದ್ರೆ ನಾನು ಹೇಳ್ತಕ್ಕಂತಹ ಕೆಲಸ ಮಾಡಿ ನಿಮಗೆ ದುಡ್ಡು ಜಮಾ ಆಗತ್ತೆ. ಅದು ಮುಂದೆ ನಾವು ನೋಡೋಣ. ಮೊದಲು ಈ ಎಲ್ಲ ಪ್ರೊಸೆಸರ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಜೂನ್ ಜುಲೈ ಆಗಿರ್ಲಿ ಇವೆಲ್ಲವೂ ಕೂಡ ಜಮಾ ಆಗ್ತಾ ಇದೆ. ನೀವು ತಲೆ ಕೆಡ್ಸ್ಕೊಳ್ಬೇಡಿ. ಇನ್ನು ಈ ಪರಿಷ್ಕರಣೆಯಲ್ಲಿ ಎಂತವರನ್ನ ತೆಗೆದಾಕ್ತಾ ಇದ್ದಾರೆ ಇದನ್ನ ನೋಡೋಣ. ತದನಂತರ ನಿಮಗೆ ಏನು ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ತೀನಿ. ಈ ಪರಿಷ್ಕರಣೆಯಲ್ಲಿ ಸ್ನೇಹಿತರೆ ಮುಖ್ಯವಾಗಿ ಮೃತಪಟ್ಟವರೇ ಇವರ ಟಾರ್ಗೆಟ್ ಆಗಿಬಿಟ್ಟಿದೆ. ಯಾಕಂದ್ರೆ ಬಹಳಷ್ಟು ಜನ ಮೃತಪಟ್ಟವರಿದ್ದಾರೆ. ಅದರಲ್ಲಿ ಈಗ ಹಿರಿಯ ನಾಗರಿಕರಲ್ಲಂತರೂ ಲೆಕ್ಕವೇ ಇಲ್ಲ. ಎಷ್ಟೋ ವರ್ಷಗಳಿಂದ ಓಟ್ ಹಾಕಿಲ್ಲ. SIR ಪ್ರಕ್ರಿಯೆಯಲ್ಲಿ ಕೂಡ ಈಗ ಗೊತ್ತಾಗ್ತಾ ಇದೆ ಅವರು ಮೃತಪಟ್ಟಿದ್ದಾರೆ. ಆದ್ರೆ ಎಲ್ಲ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮುಖ್ಯಸ್ಥಗಿಯರು, ಹಿರಿಯ ನಾಗರಿಕರು, ಜೊತೆಗೆ ಪಿಂಚಣಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅವರು ಮೃತಪಟ್ಟಿದ್ದಾರೆ. ಹೇಗೆ ಅಂದ್ರೆ ಯಾವುದೇ ರೀತಿಯಾದಂತಹ ಮರಣ ಪ್ರಮಾಣ ಪತ್ರವನ್ನ ತೆಗೆಸಿರೋದಿಲ್ಲ ಮತ್ತು ಗೃಹಲಕ್ಷ್ಮಿ ದುಡ್ಡನ್ನ, ಪಿಂಚಣಿ ದುಡ್ಡನ್ನ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮುಖಾಂತರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಡಿಜಿಟಲ್ ಯುಗ ಮೊದಲೇ ಈಗ ಎಲ್ಲವೂ ಕೂಡ ಇರುತ್ತೆ. ಎಲ್ಲರ ಹತ್ರ ಫೋನ್ ಪೇ ಇದೆ. ಇಲ್ಲಪ್ಪ ಅಂದ್ರೂ ಸಹಿತ ATM ಕಾರ್ಡ್ ಅಂತೂ ಇದ್ದೇ ಇರುತ್ತೆ. ಆ ATM ನಿಂದ ಆದ್ರೂ ವಿಡ್ರಾಲ್ ಮಾಡ್ಕೊಂಡು ಆ ದುಡ್ಡನ್ನ ಮನೆ ಬಳಕೆಗೆ ಅಥವಾ ಇನ್ನಿತರ ತಮ್ಮ ಸ್ವತಃ ಉಪಯೋಗಕ್ಕಾಗಿ ಬಳಸ್ಕೊಳ್ತಾ ಇರುವಂತದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಅವ್ರು ಏನೇ ಬಳಸ್ಕೊಳ್ಳಿ, ಒಟ್ಟಾರೆಯಾಗಿ ಮೃತಪಟ್ಟಿದ್ದಾರೆ, ಅವರು ಎಲಿಜಿಬಿಲಿಟಿ ಹೊಂದಿಲ್ಲ, ಅವರು ಅರ್ಹತೆಯನ್ನ ಹೊಂದಿಲ್ಲ. ಆದ್ರೂ ಸಹಿತ ಸರ್ಕಾರ ಅವ್ರಿಗೆ ದುಡ್ಡು ಜಮಾ ಮಾಡಿದೆ. ಸರ್ಕಾರವನ್ನೇ ಯಾಮಾರಿಸ್ಬಿಟ್ಟಿದಾರಂತ ಹೇಳಬಹುದು.
ಅದಕ್ಕಾಗಿ ಸರ್ಕಾರ ಗೃಹಲಕ್ಷ್ಮಿಯಲ್ಲಿ ಈಗ ಎಲ್ಲ ವೆರಿಫಿಕೇಶನ್ ಪರಿಷ್ಕರಣೆ ಮತ್ತು ಡಾಕ್ಯುಮೆಂಟ್ಸ್ ಕೊಟ್ಟಾದ ತಕ್ಷಣವೂ ಕೂಡ ಬಯೋಮೆಟ್ರಿಕ್ ಅನ್ನ ಕಡ್ಡಾಯ ಮಾಡಿದ್ರು. ಯಾರು ಅರ್ಹತೆ ಹೊಂದಿದಿರಿ ಅವರು ಬಯೋಮೆಟ್ರಿಕ್ ಮಾಡಿಸ್ತೀರಿ, ಮೃತಪಟ್ಟವರಂತರೂ ಎದ್ದು ಬಂದು ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಸರ್ಕಾರ ಖುದ್ದಾಗಿ ಹೇಳಿದೆ, ಯಾರು ಅರ್ಹತೆ ಹೊಂದಿದಿರಿ ಅವರು ಬಯೋಮೆಟ್ರಿಕ್ ಮಾಡಿಸಬಹುದು, ಅವರಿಗೆ ನಾವು ದುಡ್ಡು ಜಮಾ ಮಾಡ್ತೀವಿ ಅಂತ ಹೇಳಿದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಆದ್ರೆ ಪಿಂಚಣಿ ಯೋಜನೆಯಲ್ಲಿ ಬಯೋಮೆಟ್ರಿಕ್ ಸದ್ಯಕ್ಕೆ ಹೇಳಿಲ್ಲ, ಆದ್ರೆ ಬೇರೆ ಕೆಲಸ ಹೇಳಿದೆ. ಅದು ಏನು ಅಂತ ನಾನು ಹೇಳ್ತೀನಿ. ಇದಕ್ಕಾಗಿ ಈ ಮೃತಪಟ್ಟವರನ್ನ ತೆಗೆದಾಕಲಿಕ್ಕೆ ಮತ್ತು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿದಂತವರನ್ನ ತೆಗೆದಾಕಲಿಕ್ಕೆ ಅರ್ಹತೆ ಯಾರು ಹೊಂದಿಲ್ಲ ಆದ್ರೂ ಸಹಿತ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದ್ರಿ, ಉದಾಹರಣೆಗೆ ಶ್ರೀಮಂತರಿದ್ರಿ ಹಾಗೂ ಸಹಿತ ಈ ದುಡ್ಡನ್ನ ಪಡ್ಕೊಳ್ತಾ ಇದ್ರಿ ಅಂದ್ರೆ ನಿಮ್ಮೆಲ್ಲರನ್ನು ಕೂಡ ಈ ಯೋಜನೆಯಿಂದ ಹೊರಹಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಪ್ರತಿಯೊಂದು ಯೋಜನೆಯಲ್ಲಿಯೂ ಕೂಡ ಈ ವೆರಿಫಿಕೇಶನ್ ಆಗ್ತಾ ಇದ್ದು ಹತ್ತತ್ರ 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಈ ಯೋಜನೆಯಿಂದ ತೆಗೆದಾಕುವಂತಹ ಸಾಧ್ಯತೆ ಇದೆ ಮತ್ತು ಆ ನಿರೀಕ್ಷೆಯೂ ಕೂಡ ಇದೆ. ಅಷ್ಟು ಜನ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ, ಅವ್ರು ಯಾರು ಕೂಡ ಅರ್ಹತೆಯನ್ನ ಹೊಂದಿಲ್ಲ ಅನ್ನುವಂತಹ ಮಾಹಿತಿ ಇದೀಗ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಬಹಳಷ್ಟು ಮಹಿಳೆಯರನ್ನ, ಬಹಳಷ್ಟು ಪುರುಷರನ್ನ ಈ ಯೋಜನೆಯಿಂದ ತೆಗೆದಾಕುವಂತಹ ನಿರೀಕ್ಷೆ ಸರ್ಕಾರ ಮಾಡ್ತಾ ಇದೆ. ಎಷ್ಟು ಜನರನ್ನ ತೆಗೆದಾಕ್ತಾರೋ ಅಷ್ಟು ದೊಡ್ಡ ಸರ್ಕಾರಕ್ಕೆ ಉಳಿಯುತ್ತೆ, ಅಷ್ಟು ನಷ್ಟ ಆಗೋದು ಸರ್ಕಾರ ತಪ್ಪಿಸಿಕೊಳ್ತಾ ಇದೆ. ಸೊ ಹೇಳ್ಬೇಕಂದ್ರೆ ಇದು ಒಳ್ಳೆಯ ವಿಚಾರ, ಆದ್ರೆ ಬಹಳ ಡಿಲೇ ಮಾಡ್ತು ಸರ್ಕಾರ. ಆಗ್ಲೇ ಮಾಡ್ಬೇಕಾಗಿತ್ತು, ಯಾಕಂದ್ರೆ ಅರ್ಹತೆ ಹೊಂದಿಲ್ಲ ಅಂದ್ರೆ ಅವ್ರಿಗೆ ಕೊಟ್ಟು ಉಪಯೋಗವೇನು. ಅದಕ್ಕಾಗಿ ಈಗ ಅರ್ಹತೆ ಹೊಂದಿದಂತವರನ್ನ ತೆಗೆದಾಕಿದ್ರೆ ನಿಮ್ಮ ಮೇಲೆ ಅನುಮಾನ ಬಂದಿರುತ್ತೆ, ನೀವು ಬದುಕಿರ್ತೀರಿ, ಓಟ್ ಹಾಕಿರೋದಿಲ್ಲ, ಆದ್ರೆ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ, ಎಲ್ಲ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇರ್ತೀರಿ. ಅಥವಾ ನೀವು ಬದುಕಿದಿರಿ ಎನ್ನುವಂಥದ್ದು ಸರ್ಕಾರಕ್ಕೆ ಕನ್ಫರ್ಮ್ ಆಗಿರೋದಿಲ್ಲ, ಅಂತಹ ಸಿಚುವೇಶನ್ ಅಲ್ಲಿ ನಿಮ್ಮನ್ನ ತೆಗೆದಾಕಿರ್ತಾರೆ, ನೀವು ಈ ಯೋಜನೆಯ ಲಾಭವನ್ನ ಜಮಾ ಮಾಡ್ತಿರೋದಿಲ್ಲ. ಅದಕ್ಕಾಗಿ ನೀವು ಒಂದ್ ಕೆಲಸ ಮಾಡಬೇಕು, ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಆ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವೇನ್ ಮಾಡ್ಬೇಕು, ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಈ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು. ನೀವೇ ಖುದ್ದಾಗಿ ಹೋದ್ರೆ ಒಳ್ಳೆಯದು. ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ವಯಸ್ಸಾಗಿದೆ ಅಂತ ಹೇಳೋದಾದ್ರೆ ನಿಮ್ಮ ಕುಟುಂಬಸ್ಥರನ್ನ ಕಳುಹಿಸಿ, ನಿಮ್ಗೆ ಏನ್ ರಿಲೇಷನ್ ಆಗ್ತಾರೆ ಅದನ್ನ ಕೂಡ ಅವ್ರು ಹೇಳ್ಬೇಕಲ್ಲಿ. ಜೊತೆಗೆ ಅವರ ಒಂದು ಆಧಾರ್ ಕಾರ್ಡ್ ಕೂಡ ತೆಗೆದುಕೊಂಡು ಹೋಗಿ ಅಂತ ಹೇಳಿ, ಜೊತೆಗೆ ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟ್ ಕೊಡುವಂತಹ ಸಂದರ್ಭದಲ್ಲಿ ವಿಡಿಯೋ ಕಾಲ್ ನ ಮುಖಾಂತರ ನೀವು ಬದುಕಿದ್ದೀರಾ ಅಂತ ಕನ್ಫರ್ಮ್ ಮಾಡಿದ್ರೆ ಸಾಕು, ಆ ಅಧಿಕಾರಿಗಳು ಇದರ ಬಗ್ಗೆ ವೆರಿಫೈ ಮಾಡಿ ನಿಮಗೆ ದುಡ್ಡು ಜಮಾ ಮಾಡುವಂತಹ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಏನ್ ಮಾಡಿ, ಈ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಿ. ಯಾರು ದುಡ್ಡು ಜಮಾ ಆಗ್ತಾ ಇಲ್ಲ, 1 ತಿಂಗಳ ಜಮಾ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ, ಸರ್ಕಾರವೇ 1 ತಿಂಗಳ 2 ತಿಂಗಳು ಡಿಲೇ ಮಾಡ್ತಾ ಇದೆ. ನಿಮಗೆ ಕಳೆದ 3-4 ತಿಂಗಳಿನಿಂದ ದುಡ್ಡು ಬಂದಿಲ್ಲ ಅಂದ್ರೆ ನೀವು ಅರ್ಹತೆ ಹೊಂದಿದ್ದೀರಿ, ಆದ್ರೂ ಸಹಿತ 3-4 ತಿಂಗಳಿನಿಂದ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಈ ಕೆಲಸ ಮಾಡಬಹುದು. ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ದುಡ್ಡು ಜಮಾ ಆಗೋದಿಲ್ಲ. ಇದನ್ನ ಯಾರು ಅರ್ಹತೆ ಹೊಂದಿದ್ರು ಸಹಿತ ಜಮಾ ಆಗ್ತಾ ಇಲ್ಲ ನೋಡಿ, ಅವರು ಮಾಡಿ. ಓಕೆ, ನಾನು ಹೇಳ್ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಶನ್ ತಿಳಿಸಿದ್ದೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಸೊ ಆದಷ್ಟು ಈ ಇನ್ಫಾರ್ಮೇಶನ್ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.